ಈ ಸಾವಯವ ಗ್ರಾಮ ಯೋಜನೆ ಅಂತ ಬಂದಾಗ ನಮ್ಮ ರೈತರ ಮುಖ್ಯವಾದ ಪ್ರಶ್ನೆ ಏನು ಕೇಳ್ತಾ ಇರ್ತಾರೆ, ಇಷ್ಟು ದಿನ ಸರ್ಕಾರನೇ ಈಗ ನಮಗೆಲ್ಲ ಸರ್ಕಾರಿ ಗೊಬ್ಬರ ಹಾಕ್ರಿ, ಔಷಧ ಹೊಡ್ರಿ ಅಂತಂದು ಈ ಕೃಷಿ ಕೇಂದ್ರಗಳು ಯೂನಿವರ್ಸಿಟಿಯಲ್ಲಿ ಈ ರೋಗ ಬಂದರೆ ಈ ಔಷಧ ಹೊಡ್ರಿ, ಮೊನೊಕ್ರೋಟೋಫಾಸ್ ಹೊಡ್ರಿ, ಇದನ್ನು ಹೊಡ್ರಿ, ಇದನ್ನ ಇಷ್ಟು ಮಿಲಿಗ್ರಾಮ್ ಹೊಡ್ರಿ ಅಂತ ಹಿಂಗೆ ಹೇಳ್ಕೊಂತ ಬಂದಾರೆ. ಈಗ ಒಮ್ಮೆಗೆ ಈ ಸಾವಯವ ಗ್ರಾಮ ಅಂತಂದು ಇದೇನೋ ತಂದು ಸಾವಯವ ಮಾಡಿರಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹಂಗಾಗಿ ಅದಕ್ಕೆ ನಾವು ಬೆಳೆದದ್ದು ಅವ್ರು ಕೊಂಡ್ಕೊಂತಾರೇನೋ ಅಂತ ಭಾಳ ಜನ ಕೇಳೋದು. ಅವ್ರು ಕೊಳ್ತೇವೆ ಅಂದ್ರೆ ನಾವು ಬೆಳೆಯಕ್ಕೆ ತಯಾರದ ಅಂತ ಎಲ್ಲ ರೈತರು ಭಾಳ ಈಗ ಅದನ್ನು ಮಾಡ್ಲಿಕ್ಕೆ ಯಾರು ತಯಾರಿಲ್ಲ ಅಂದ್ರೆ ಮಾರ್ಕೆಟ್ ಇಲ್ಲ ಅದಕ್ಕೆ. ಈಗ ಕೆಲವರು ಬೆಂಗಳೂರು ಅಂತ ಸಿಟಿಯಲ್ಲಿ ಬೇಡಿಕೆ ಇದೆ, ಅಲ್ಲಿ ಕೆಲವೊಂದು ಇದೆ ಅದಾವಲ್ಲ, ಅವರು ಎಲ್ಲಿದ್ದ ತೊಗೊಳ್ತಾರೆ ಅನ್ನೋದು ಪತ್ತೆ ಇಲ್ಲ ಅದು. ಈಗ ನಾವು ಎಲ್ಲೇ ಒಬ್ಬೊಬ್ರು ಊರಿಗೆ ಒಬ್ರು ಇಬ್ಬರು ಸಾವಯವ ರೈತರು ಅದಾರ, ಅವರೆಲ್ಲರನ್ನೂ ಒಂದು ಗ್ರೂಪ್ ಮಾಡಿ ಒಂದು ಕಾಂಟ್ಯಾಕ್ಟ್ ಮಾಡಿ ಯಾರೋ ಕೆಲವು ರೈತರು ನಮ್ಮ ಜೊತೆಗೆ ಅದಾರ ಅಂತ ಹೇಳಿ ಅವರು ಒಂದು ಸಲ 2 ಸಲ ತೊಗೊಳ್ತಾರೆ. ನನ್ನ ಅನುಭವಕ್ಕೆ ಬಂದದ್ದು, 1 ಸಲ 2 ಸಲ ತೊಗೊಳ್ತಾರೆ, ಆಮೇಲೆ ಅವ್ರನ್ನ ಬಿಟ್ಟು ಬಿಡ್ತಾರೆ. ಬಿಟ್ಟು ಎಲ್ಲೋ ಮಾರ್ಕೆಟ್ APMC ಎಲ್ಲೋ ಮಾರ್ಕೆಟ್ನೆಲ್ಲೋ ತೊಗೊಂಡು ಅದನ್ನೇ ಒಂದು 10-20% ಜಾಸ್ತಿ ರೇಟ್ ಇಟ್ಟು ಲೇಬಲ್ ಆರ್ಗ್ಯಾನಿಕ್ ಅಂತ ಲೇಬಲ್ ಹಚ್ಚಿ ಮಾರ್ತಾರೆ. ಇವತ್ತಿನ ಏನು ಇದು ಇದೆಯಲ್ಲ, ಅವರು ಅಷ್ಟೊಂದು ಬೇಡಿಕೆನ ಅವರು ಇವತ್ತು ಫುಲ್ಫಿಲ್ ಮಾಡ್ತಾ ಇರೋದೇ ಸಾಧ್ಯನೇ ಇಲ್ಲ. ಯಾಕಂದ್ರೆ ರೈತರೇ ಇಲ್ಲ, ಸಾವಯವ ರೈತರೇ ಇಲ್ಲ. ಅದು ಹೇಗೆ ಇವರು ಎಲ್ಲಿದ್ದ ತರ್ತಾ ಇದ್ದಾರೆ ಅನ್ನೋದು. ಇಲ್ಲಿ ಕೇಳಿದರೆ ತಮಿಳ್ನಾಡಿನಿಂದ ಬರ್ತೈತೆ ಅಂತಾರೆ, ಆಂಧ್ರದಿಂದ ಬರ್ತೈತೆ ಅಂತಾರೆ. ಆದರೆ ನಿಜವಾಗ್ಲೂ ಅಂದ್ರೆ ಇಲ್ಲಿ ಸಾವಯವ ರೈತರು ಒಬ್ರಿಬ್ರು ಅದಾರಲ್ಲ, ಅವರು ಕೂಡ ನಾವು ಕೂಡ ಶೇಂಗಾ ಎಲ್ಲ ಬೇರೆ ಏನು ಬೆಳಿತೇವಲ್ಲ, ಇದನ್ನು APMCಯಲ್ಲೇ ಮಾರ್ತೀವಿ, ಅದೇ ರೇಟಿಗೆ ಮಾರೋದು. ಬೇರೆ ಬೆಳೆ ಥರನೇ ಈಗ ನಮ್ಮನ್ನು ನೋಡಿ ಬೇರೆ ರೈತರು ಏನು ಕೇಳ್ತಾರೆ, ಮತ್ತು ಅಷ್ಟೇ ಆದರೆ ಈಗ ಒಂದಿಷ್ಟು ಯೂರಿಯಾ ಒಕ್ಕಟ್ರೆ ಈಗ 10 ಚೀಲ ಜಾಸ್ತಿ ಬೆಳಿತೈತಿ, ಅದನ್ನೇ ಯಾಕೆ ಮಾಡಬಾರ್ದು? ಈಗ ನಮಗೆ ಲಾಸ್ ಅಲ್ಲ. ಈಗ ನಮಗೆ ಅವ್ರು ಕೊಳ್ಳೋರು ಮುಂದೆ ಬರಲಿ, ಅವಾಗ ನಾವು ಬೆಳೆಯೋಣಂತ ಅಂತ ಈ ಥರ ಅಂತಾರೆ. ಅದಕ್ಕೂ ಮೊದಲು ನಾವು ಇದನ್ನು ಮಾಡಿದ್ವಿ, BT ಹತ್ತಿ ಬಂದಾಗ ನಾವು ಸಾವಯವ ಮಾಡಿದ್ವಿ ಪೂರ್ತಿ. ಅವಾಗ ಸಾವಯವ ಮಾಡಿದಾಗ ಈ BT ಹತ್ತಿ ಹಾಕೋದು ಬಿಡ್ಬೇಕಾಯ್ತು. ಅದು ಕೂಡ ಇದು ಆಗಿರೋದು. BT ಹತ್ತಿ ಹಾಕೋದು ಬಿಟ್ಟು ಬೇರೆ ಬಬ್ಲಾದಂಥ ಒಬ್ಬರು ಪರಿಚಯ ಇದ್ದರು ಸಾವಯವ ಇದು ಮಿಷನ್ನಲ್ಲಿ, ಧಾರವಾಡ ಕೃಷಿ ಯೂನಿವರ್ಸಿಟಿಯಲ್ಲಿ. ಅವರು ಈ ಸಾವಯವ ಮಿಷನ್ ಅಂತ ಈ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಹೊಸದಾಗಿ ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ ಒಂದು ವಿಭಾಗನ ಬೇರೆ ಮಾಡಿದ್ರು. ಅದರ ಮುಖ್ಯಸ್ಥರಿದ್ದರು ಅವರು ಇದನ್ನು ಹತ್ತಿ ಕೂಡ ಇದರಲ್ಲೇ ಬೆಳೆದಿದ್ದರು. ಸಾವಯವದಲ್ಲಿ 10 ಕ್ವಿಂಟಲ್ ಹತ್ತಿ ಎಕರೆಗೆ ಇಳುವರಿ ಬಂದಿದೆ ಅಂತ ಹೇಳಿದ್ರು ಅವರು. ಹಾಗಾಗಿ BT ಹತ್ತಿನ ಯಾಕೆ ಹಾಕ್ಬೇಕು, ಅದನ್ನು ಹಾಕಿ ಬೆಳಿಬೋದಲ್ಲ ಅಂತ ನನಗೆ ಅನ್ನಿಸ್ತು. ಅವರಿಗೆ ಬೀಜ ಕೇಳಿದೆ, ಅವರು ಇಲ್ಲ ವೈ ಅಂತ ಹೇಳಿ ಕೊಟ್ಟರು, 3 kg ಬೀಜ ಕೊಟ್ಟರು. ಆಮೇಲೆ ನೀವು ಬೆಳೆದ ಮೇಲೆ ಬೀಜ ನಮಗೆ ತಂದು ಕೊಡ್ರಿ ಅಂದರು. ಆಮೇಲೆ ಅದಕ್ಕೆ ಏನೇನು ಮಾಡಬೇಕು, ಯಾವ ಥರ ಇದನ್ನು ಮಾಡಬೇಕು ಅದನ್ನು ಹೇಳಿದರು ಅವರು. ಕೊಟ್ಟ ಮೇಲೆ ನಾನು ತಂದು ಅದನ್ನು ಹಾಕಿದೆ ಇಲ್ಲಿ. ಅದು ಕೂಡ ಆ ವರ್ಷ ಏನಾಯಿತು, BT ಹತ್ತಿ ಮೈಕೋ ಕಂಪ್ನಿ ಬೀಜ ಫೇಲ್ ಆಗಿಬಿಟ್ರು ಎಲ್ಲರೂ. ಅದು ಕೆಲವರು ಹುಟ್ಟಲಿಲ್ಲ, ಕೆಲವರು ಇಳುವರಿ ಬರಲಿಲ್ಲ. ಅಂದ್ರೆ ಬೇಡಿಕೆ ಜಾಸ್ತಿ ಆಗಿ ಕೆಲವು ಈ ನಕಲಿ ಬೀಜನ ಮಾರಾಟ ಆಗಕತ್ತಿದ್ವು ಅವೆಲ್ಲ. ಅವಾಗ ಕಂಪ್ನಿ ಬೀಜ ಯಾವ, ನಕಲಿ ಬೀಜ ಯಾವ, ಸುಮ್ಮನೆ ಇವರು ಇದು ಕನಕ ಬೇಕು, ಕನಕ ಜಾಸ್ತಿ ಇಳುವರಿ ಬರೋದು, ಅದು ಒಟ್ಟು ಕನಕ ಕೊಡ್ರಿ ಅಂತ ಎಲ್ಲರೂ ಅದನ್ನೇ ಕೇಳೋದು. ಅವರು ಕಂಪ್ನಿ ಬೀಜ ಆದಮೇಲೆ ಎಲ್ಲೆಲ್ಲಿ ಇದನ್ನು ಮಾಡಿ ತಂದು ಪ್ಯಾಕೆಟ್ ಮಾಡಿ ಕೊಡೋರು. ಹಿಂಗೆ ಭಾಳಷ್ಟು ರೈತರು ಫೇಲ್ ಆಗಿಬಿಟ್ರು. ಫೇಲಾಗಿ ರೈತ ಸಂಘದವರು ಇವರೆಲ್ಲರೂ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಇಲ್ಲಿ ಸ್ಟ್ರೈಕ್ ನಡೀತು. ಆ ವರ್ಷವೇ ನಾನು ಇದು ಸಹನಾ ಅಂತಂದದು, ದೇಶಿದಲ್ಲ, ಅದು ಅಮೇರಿಕದ ಇದು, ಅದು ಆದರೆ ಸಾವಯವದಲ್ಲಿ ಬೆಳೆದದ್ದು ಹತ್ತಿ, ಅಂದರೆ ಹೈಬ್ರಿಡ್ ಅಲ್ಲ, ಅದು ಜವಾರಿನೇ. ಅದನ್ನು ಹಾಕಿದ್ದೆ. ಅದು ಕೂಡ 12 ಕ್ವಿಂಟಲ್ ಬಂತು ಹತ್ತಿ. ಈಗೇನು ಬಾಳೆ ಹಚ್ಚಿದ್ದೆಲ್ಲ ಆ ಹೊಲಕ್ಕೆ ಹಾಕಿತ್ತು, ಅದನ್ನು 12 ಕ್ವಿಂಟಲ್ ಹತ್ತಿ ಬಂತು ಆ ವರ್ಷ ಎಕರೆಗೆ. ಒಟ್ಟು ಆ 1.5 ಎಕರೆಗೆ 15 ಕ್ವಿಂಟಲ್ ಹತ್ತಿ ಬಂದಿತ್ತು. ಹಾಗಾಗಿ ಅವರು ರೈತ ಸಂಘದವರು ಅವರು ಪರಿಹಾರಕ್ಕೆಲ್ಲ ರೈತರು ಒತ್ತಾಯಿಸಿದಾಗ ಅವ್ರು ಇಲ್ಲ, ಅದು ಹವಾಮಾನ ಮತ್ತೊಂದು ಯಾವುದೋ ಮಿಸ್ಟೇಕ್ ಆಗಿದೆ, ಹವಾಮಾನದ ಮಿಸ್ಟೇಕ್, ಅದು ಬೀಜದ ಮಿಸ್ಟೇಕ್ ಅಲ್ಲ ಅಂತ ಹೇಳಿದ್ರು ಅವರು. ಗೌರ್ಮೆಂಟ್ ಅಲ್ಲಿಗೆ ಸುಮ್ಮನಾಗಿತ್ತು. ಅದು ಹೋರಾಟ ಚಳುವಳಿ ಅವೆಲ್ಲ ನಡೆದ್ವು. ಆವಾಗ ಇವು ರೈತ ಸಂಘ, ಆಮೇಲೆ ಒಂದು ಯಾವುದೋ ಒಂದು ಇದು ಇದೆ, ಒಂದು NGO ಕಂಪ್ನಿ ಇದೆ, NGOದವರು
ಅವರು ಸೇರಿಕೊಂಡು ಒಂದು ರೈತ ನಿಯೋಗ, ಒಂದು ತಜ್ಞರ ಸಮಿತಿ ಮಾಡಿದ್ರು. ಅಂದ್ರೆ ಅದಕ್ಕೆ ನಿಜವಾದ ಕಾರಣ ಏನು ಪತ್ತೆ ಮಾಡ್ಬೇಕಂತ ಅದರಲ್ಲಿ ಕೆಲವರು ಎಲ್ಲರ ಒಬ್ಬ ರೈತರು, ಒಬ್ಬರು ವಿಜ್ಞಾನಿಗಳು, ಪರಿಸರ ವಿಜ್ಞಾನಿಗಳು, ಹಿಂಗೆಲ್ಲರನ್ನು ಸೇರಿಸ್ಕೊಂಡು ಆ ತಂಡ ನಮ್ಮ ಹೊಲಕ್ಕೆ ಬಂದಿತ್ತು. ಆ ವರ್ಷ ಅವರೆಲ್ಲ ಹತ್ತಿ ಫೇಲ್ ಆದಾಗ ನಮ್ಮದು 15 ಕ್ವಿಂಟಲ್ ಹತ್ತಿ ಬಂದಿತ್ತು. ಇದನ್ನು ಅವರು ಆ ವರದಿಯಲ್ಲಿ ಕೋಟ್ ಮಾಡಿದ್ರು. ಇದನ್ನು ಅವರು ವರದಿಯಲ್ಲಿ ಅಂದರೆ ಅಲ್ಲಿ ಅದನ್ನು ಬೆಳಗಾವಿ ವಿಧಾನಸೌಧದಲ್ಲಿ ಆ ವರ್ಷ ವಿಧಾನಸೌಧ ಅಲ್ಲಿ ಅಧಿವೇಶನ ಶುರುವಾಯಿತಲ್ಲ, ಅಲ್ಲಿ ಹೋಗಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಾಗ ಈ ಹಾವೇರಿ ಮತ್ತು ದಾವಣಗೆರೆ ಜಿಲ್ಲೆಯ ರೈತ ಮುಖಂಡರು, ಆಮೇಲೆ ಚನ್ನಬಸವಣ್ಣ ಕೊಂಬಳಿ, ನಾನು ಕೂಡ ಹೋಗಿದ್ದೆ ಆ ನಿಯೋಗದಲ್ಲಿ. ಹೋಗಿ ಅವರು ಕೃಷಿ ಸಚಿವರು ಕೃಷ್ಣ ಬೈರೇಗೌಡರನ್ನ ಭೇಟಿಯಾಗಿ ಅವ್ರಿಗೆ ಆ ವರದಿ ಕೊಟ್ಟು ಬಂದಿದ್ವಿ. ಅದನ್ನು ಕೊಟ್ಟ ಮೇಲೆ ತಕ್ಷಣ ಗೌರ್ಮೆಂಟ್ ಮೈಕೋ ಕಂಪ್ನಿನ ಬ್ಲ್ಯಾಕ್ ಪಟ್ಟಿಗೆ ಸೇರಿಸ್ತು. ಕೂಡಲೇ ಇದನ್ನು ಪರಿಹಾರ ಕೊಡ್ಬೇಕು ರೈತರಿಗೆ ಅಂತಂದು ಇದನ್ನು ಮಾಡಿದ್ರು, ಕಟ್ಟುನಿಟ್ಟಾಗಿ ಆದೇಶ ಮಾಡಿದ್ರು. ಆ ವರ್ಷ ಎಲ್ಲರೂ ಪರಿಹಾರ ತಗೊಂಡ್ರು. ಹತ್ತಿ ಬೆಳೆ ತಗೊಳ್ಳೋಕ್ಕಿಂತ ಜಾಸ್ತಿ ಪರಿಹಾರ ಬೇರೆ ರೈತರು ಸಿಕ್ಕಿತ್ತು. ಹಾಗಿದ್ದು ಮತ್ತು ನಾವು ಸಾಯೋದ್ರಿಂದ ಏನು ಲಾಭ ಅಂತಂದು ಎಲ್ಲರೂ ನನ್ನ ಬಗ್ಗೆನೇ ಇದನ್ನು ಮಾಡೋದು ಇಲ್ಲಿ ಊರಲ್ಲಿ. ಅಂದರೆ ಈ ವಿಷಯ, ಇಂಥ ವಿಷಯಗಳು ಅವ್ರಿಗೆ ಗೊತ್ತಿರಲ್ಲ. ಆಮೇಲೆ ಇಲ್ಲಿ ಅದ್ರ ನಂತರ ಈ ಸಲ ಈ ಬಾಳೆಯಲ್ಲಿ ಬಾಳೆ ಹಚ್ಚಿ ನಾವು ಹಾಗೆ ಕೈ ಬಿಡ್ತಿದ್ವಿ. ಅದನ್ನು ಈ ಸಲ ನಾವು 9 ಫೂಟ್ ಅಗಲ ಜಾಸ್ತಿನೇ ಇಟ್ಟು ಒಳಗಡೆ ಏನಾದರೂ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಐತೇನೋ, ಅಂದ್ರೆ ಅದು ಬರೋದು 1 ವರ್ಷಕ್ಕಲ್ಲಿ ಬೆಳೆ, ಅಲ್ಲಿವರೆಗೂ ಖಾಲಿ ಬಿಡೋದೇನೋ ಹೊಲನ ಅಂತಂದು ನಡುವೆ ಬಳ್ಳಿ ಶೇಂಗಾ ಹಾಕಿದೆ. ಅದು ಈಗ ಏನಿಲ್ಲ ಅಂದ್ರೆ ಒಂದು 10 ಕ್ವಿಂಟಲ್ ಶೇಂಗಾ ಬಂದರೂ ಒಂದು 30,000 ರೂಪಾಯಿ 30,000 ರೂಪಾಯಿದಂತ್ರ ಆಗುತ್ತೆ. ಅಂದ್ರೆ ಆ ಬಾಳೆ ಖರ್ಚನ್ನು ಅದು ಹೋಯ್ತೈತಿ. ನಾವು ಈ ಬಾಳೆ ಬಂತಂದ್ರೆ ಅದು ಲಾಭ, ಪೂರ್ತಿ ಲಾಭನೇ ಆಗಿರುತ್ತೆ. ಈ ಥರ ಬೇರೆ ತರಕಾರಿ ಎಲ್ಲ ಮಾಡಿದೆ, ಅಂದ್ರೆ ಜಾಸ್ತಿ ಇಳುವರಿ ತೆಗಿಯೋಕ್ಕಾಗಲ್ಲ. ಆಮೇಲೆ ಈ ಔಷಧ ಅಲ್ಲೇನಾಗ್ತದೆ, ಸುತ್ತಮುತ್ತಲು ಎಲ್ಲ ರೈತರು ಈ ಔಷಧ ಮತ್ತೊಂದು ಹೊಡೆಯೋದ್ರಿಂದ ಈಗ ನಾನೊಬ್ಬನೇ ಅಲ್ಲಿ ಮಾಡಿದರೆ ತರಕಾರಿ ಮಾಡಿದ್ರಂತ್ರ ಔಷಧ ಬೇಕಾಗಬೇಕು. ಈಗ ನಾನೊಬ್ಬನೇ ಮಾಡಿಕೊಂಡು ಹೊಡೆಯೋದು ಒಬ್ಬನೇ ಇರೋದ್ರಿಂದ ಒಬ್ಬಂಟಿಗೆ ರೈತರು ಗೆರೆ ಅಂತಮ್ಗಳು ಇನ್ನೂ 3-4 ಮಂದಿ ಇದ್ರ ಮನೆಯಲ್ಲಿ ಈ ಸಾವಯವದಲ್ಲಿ ಬೇಕಾದ್ದು ಬೆಳಿಬೋದು, ಎಲ್ಲ ತಯಾರಿಸ್ಕೊಂಡು ಗೊಬ್ಬರ ಎಲ್ಲವೂ ತಯಾರಿಸ್ಕೊಂಡು. ಅದು ಒಬ್ಬರೇ ಮಾಡೋದು ಸ್ವಲ್ಪ ಕಷ್ಟ. ಅಂದರೆ ತರಕಾರಿ ಬಿಟ್ಟು ಬಾಳೆ ಮಾಡಿರೋದು ಅದೇ ಉದ್ದೇಶಕ್ಕೆ. ನೀರು ಹಾಸ್ಕೊಂತ ಅದ್ರ ಮೇಲೆ ಬಯೋಡೈಜೆಸ್ಟರ್ ಇದೆ, ಅದರಲ್ಲೇ ಸಗಣಿ ಅಥವಾ ಈ ಕಸ ಪಸ ಹೊಲೊಂದು ಹಾಕಿರ್ತಾರೆ, ಅದು ಕಳಿತು ಅದನ್ನೇ ನೀರು ಹಾಸೋದು. ಈ ಥರ ನನಗೆ ಸಾಧ್ಯ ಎಷ್ಟಿದೆ ಅಷ್ಟು ಸಾಧ್ಯ ಇರೋ ಅಷ್ಟು ಕೆಲಸ ಮಾಡ್ಕೊಂಡು ಹೊರಟಿದ್ದೀನಿ.